ಡಿಸೈನ್ ಕ್ಲಾಸ್ ಕಲಿತು, ಡ್ರೆಸ್ ಕ್ಲಾಸ್ ಎಲ್ಲ ಕಲಿತು ನಾನು ಕೂಡ ಬೇರೆಯವ್ರಿಗೆ ಹೇಳ್ಕೊಡೋ ಮಟ್ಟಿಗೆ ಬೆಳಿಬೇಕು ಮೇಡಮ್ ಅಂತ ಆಸಕ್ತಿ ಇದೆ ಅಂತ ಹೇಳಿದ್ರು. ಹೌದಾ ಸರಿ ಅಂತೇಳಿ ಅವ್ರನ್ನ 1 ತಿಂಗಳು 2 ತಿಂಗಳ ಕಾಲ ಟೆಸ್ಟ್ ಮಾಡಿದೆ. ಯಾವ ರೀತಿ ಅವ್ರಿಗೆ ನಾನು ಕ್ಲಾಸಿಗೆ ಅವ್ರನ್ನ ಟೀಚರ್ ಆಗಿ ತಗೋಬೇಕು ಅಂತಂದ್ರೆ ಅವ್ರಿಗೆ ಹೆಂಗಿರ್ಬೇಕು, ತಾಳ್ಮೆ ಇರಬೇಕು, ಹೇಳ್ಕೊಡೋ ರೀತಿ ಇರಬೇಕು ಅಂದ್ಬಿಟ್ಟು ಜಸ್ಟ್ ಅವ್ರನ್ನ ಟೆಸ್ಟ್ ಮಾಡ್ತಾರೆ ಇದ್ದೆ. ನಾನು ಹೇಳ್ಕೊಡೋದು ಸ್ವಲ್ಪ ಕಮ್ಮಿ ಮಾಡಿ ಅವ್ರು ಹೇಗೆ ಹೇಳ್ಕೊಡ್ಬೋದು ಅನ್ನೋದು ನೋಡ್ತಾ ಇದ್ದೆ. ಆಗ ಬೇರೆಯವ್ರಿಗೆ ನೋಡೋಣ ಅಂತ ಹೇಳ್ಕೊಡಕ್ ಬಿಟ್ಟಾಗ ನಾನು ಕೂಡ ಬೇರೆಯವ್ರಿಗೆ ಹೇಳ್ಕೊಡ್ಬಲ್ಲೆ ಅಂತೇಳಿ ಈಗ ನನ್ನ ಫ್ಯಾಷನ್ ಇನ್ಸ್ಟಿಟ್ಯೂಟ್ಗೆ ಟೀಚರ್ ಆಗಿ ಪವಿತ್ರನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಜೋರಾದ ಚಪ್ಪಾಳೆ. ಬನ್ನಿ ಫ್ಯಾಮಿಲಿ ಬನ್ನಿ. ಅಮ್ಮ ಒಂದಿನ ಮಾತು ಕೇಳಿದ್ರು, ನಾವೆಲ್ಲ ಟ್ರಿಪ್ ಹೋಗಿದ್ವಿ ಕ್ಲಾಸ್ ಕಡೆಯಿಂದ. ಅವಾಗ ಹೇಳಿದ್ರು ಬನ್ನಿ ಮಕ್ಕಳು ನೋಡ್ತೀವಿ ಬನ್ನಿ ಬಾ, ನಿಮ್ಗೆ ನನಗೆ ಮಾತು ಕೊಟ್ಟಿದೆ ಯಾವತ್ತೋ ಟ್ರಿಪ್ ಹೋಗ್ಬೇಕಾದ್ರೆ ಮೇಡಮ್ ನಿಮ್ ತರ ನನ್ನ ಮಗಳಾಗ್ಬೇಕು, ಏನ್ ಮಾಡೋದು ಮೇಡಮ್ ಸಪೋರ್ಟ್ ಇರಲ್ಲ ಅಂತ. ಈಗ ಹೆಂಗಿದೆ ಸಪೋರ್ಟ್ ಮಾಡ್ತಾ ಇದಾರೆ ನೋಡಿ, ಸಪೋರ್ಟ್ ಚೆನ್ನಾಗೇ ಇದೆ. ಹೌದು, ಅವ್ರ ಯಜಮಾನ್ರೇನೆ ಹೋಗಿ ನೀನು ಹೇಳ್ಕೊಡೋ ರೀತಿ ಬೆಳಿ ನೀನು ಕೂಡ ಮೇಡಮ್ ತರ ಅಂತೇಳಿ ಇವ್ರಿಗಿಂತ ಅವ್ರ ಯಜಮಾನ್ರು ಹೇಳಿ ಕಳ್ಸಿದ್ದಾರೆ. ನಿಮ್ಮ ಮನೆಯವ್ರು ಜೋರಾಗಿ ಚಪ್ಪಾಳೆ ಕೊಡ್ಲೇಬೇಕು. ಪ್ರತಿಯೊಬ್ರು ಹೆಣ್ಣು ಮಕ್ಕಳಿಗೆ ಗಂಡಂದ್ರೆ ಸಪೋರ್ಟ್ ಮಾಡ್ತು ಅಂದ್ರೆ ಎಲ್ರೂ ಬೆಳಿತಾರೆ. ಅವ್ರ ಮನೇಲಿ ಪ್ರತಿದಿನ 10:30 ಕ್ಲಾಸಿಗೆ ಬಂದ್ರೆ ಮನೆಗೆ ಹೋಗೋದು 3:30 ಆಗುತ್ತೆ. ಮಕ್ಕಳು ಮನೆಗಳು ಮೇಂಟೈನ್ ಮಾಡ್ಕೊಡೋದು ಎಲ್ಲವೂ ಮಾಡ್ಕೊಂಡ್ ಬರ್ತಾರೆ. ಕೆಲವು ಟೈಮ್ ಇಲ್ಲ ಅಂತಾರೆ. ಯಾಕೆ ಟೈಮ್ ಇರಲ್ಲ? ಬೇರೆಯವ್ರಿಗೊಂದು ಟೈಮಿಂಗ್ಸು ಇವ್ರಿಗೊಂದು ಟೈಮಿಂಗ್ಸಾ? ಇಲ್ಲ ಅಲ್ಲ, ಎಲ್ಲರಿಗೂ ಒಂದೇ ಟೈಮಿಂಗ್ ಬರುತ್ತೆ ಅಲ್ವಾ? ಇವರು ಕೂಡ ನಾನು ಕೂಡ ಅಷ್ಟೇ. ಮನೆ ಎಲ್ಲ ಮುಗಿಸ್ಕೊಂಡು ಕ್ಲಾಸ್ ಬಂತು ಬೆಳಗ್ಗೆ 10:30 ಬಂದ್ರೆ ಸಂಜೆ ಮನೆಗೆ ಹೋಗೋದು 9:30 10 ಗಂಟೆ ಆಗುತ್ತೆ. ನಮಗೂ ಟೈಮ್ ಅಷ್ಟೇ ಅಲ್ವಾ ಇರೋದು, ನಿಮ್ಗಿರೋ ಅಷ್ಟೇನೆ. ಆದ್ರೆ ನಮ್ಗೆ ಏನಾದ್ರು ಮಾಡ್ಬೇಕು ಅನ್ನೋ ಛಲ ಇರೋದ್ರಿಂದ ನಾವ್ ಮಾಡ್ತಾನೆ ಹೋಗ್ತಾ ಇದೀವಿ. ಕೆಲವ್ರು ನೋಡ್ಕೊಂಡು ಮನೆಯಲ್ಲೇ ಕುತ್ಕೊಂಡು ಅಯ್ಯೋ ನಮಗಾಗಲ್ಲ, ಅಯ್ಯೋ ನಮಗ್ ಟೈಮ್ ಇಲ್ಲ ಅಂತ ಕುತ್ಕೊಂಡಿರೋದು ಮನೆಯಲ್ಲೇ ಕೂತಿರ್ತೀರಾ. ಈಗ ನೋಡಿ 2 ತಿಂಗಳು ಒಂದು ಡ್ರೆಸ್ ಕ್ಲಾಸ್ ಆಗ್ಲಿ ಮತ್ತೆ ಬ್ಲೌಸ್ ಆಗ್ಲಿ ತುಂಬಾ ಚೆನ್ನಾಗಿ ಕಲ್ತ್ಕೊಂಡು ಈಗ ಅಷ್ಟೇ 1 ತಿಂಗಳ ಕಾಲ ಟೆಸ್ಟ್ ಮಾಡ್ತಾ ಇದೀನಿ. ಬೇರೆಯವ್ರಿಗೆ ಹೇಳ್ಕೊಡಕ್ ಬಿಟ್ಟಿದೀನಿ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದ್ರೆ ಅವ್ರು ಎಷ್ಟೇ ಕೇಳಿದ್ರು ಅಷ್ಟೇ ತಾಳ್ಮೆಯಿಂದ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ತುಂಬಾ ಇಷ್ಟ ಆಯ್ತು. ವೆರಿ ಗುಡ್. ಖುಷಿಯಿಂದ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀನಿ. ಓಕೆ ಅಮ್ಮ, ನೀವು ಫಸ್ಟ್ ಹೇಳಿ, ಆಮೇಲೆ ನಿಮ್ಮ ಮಗಳೇ ಹೇಳಿ. ನಾನು ನನ್ನ ಕರೆದಾಗ ನನಗೆ ಕನ್ಫ್ಯೂಸ್ ಆಗ್ತೀನಿ, ನಾನು ಮಾಡ್ತೀನಾ ಇಲ್ವಾ ಅಂತ. ಹೇಳಿದಾಗ ನನಗೆ ಖುಷಿ ಆಯಿತು. ಮತ್ತು 1 ತಿಂಗಳು ಅಷ್ಟೇ ನಮಗೆ ಗೊತ್ತಿಲ್ಲ ಅನ್ನೋದನ್ನ ನನಗೂ ತಾಳ್ಮೆಯಿಂದ ಹೇಳ್ತಾರೆ. ಅವ್ರ ಥರನೇ ನಾನು ಕಲ್ತ್ಕೊಂಡಿದ್ದೀನಿ. ಅವ್ರು ಎಷ್ಟು ತಾಳ್ಮೆಯಿಂದ ಹೇಳ್ಕೊಡ್ತಾರೋ ನಾನು ಅಷ್ಟೇ ತಾಳ್ಮೆಯಿಂದ ಹೇಳ್ಕೊಡ್ಬೇಕು ಅಂತ ಎಷ್ಟು ಸಲ ಕೇಳಿದ್ರು ಹಾಗೆ ಹೇಳ್ಕೊಡ್ತೀನಿ. ಅದಕ್ಕೆ ಮೋಟಿವೇಟ್ ಮಾಡಿದ್ದೆ ನಾನು. ಖುಷಿಯಾಗುತ್ತೆ ನನಗೆ. ನಾನು ಈ ಥರ ಟೀಚರ್ ಆಗ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ. ನನಗೆ ಖುಷಿಯಾಗುತ್ತೆ.